ವಿಶೇಷಸ್ಯ ಪ್ರದರ್ಶನಾತ್ ಕಥಂ ಸಮೀಪಸ್ಥಘಟ ಪಟಾದ್ಯರ್ಥೇಷು ಸಂಶಯಃ ಯನ್ಮೂಲೋ ಜ್ಞಾನಮಾನತ್ವ ಸಂದೇಹಸ್ತೆ ಭವಿಷ್ಯತಿ. ಎಲ್ಲ ಜ್ಞಾನದಲ್ಲಿ ಸಂಶಯ ಬಂದರೆ ಆಗ ಅನ್ಯೋನ್ಯಾಶ್ರಯ ಬರುತ್ತೆ ಅಂತ ಹೇಳಿದರು. ಇದು ನಾವೇನು ಹೇಳಿದೆವು? ಎಲ್ಲ ಜ್ಞಾನದಲ್ಲಿ ಸಂಶಯ ಬರುತ್ತೆ ಅನ್ನೋದೇ ಅನುಭವ ವಿರುದ್ಧ ಅಂತ. ಯಾಕೆ ಅಂತಂದರೆ ಸಮೀಪದಲ್ಲಿರುವಂತಹ ವಸ್ತುವಿನ ಜ್ಞಾನ ಬಂದಾಗ ಅಲ್ಲಿ ಸಂಶಯ ಬರೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹತ್ತಿರದಲ್ಲಿರುವಂತಹ ವಸ್ತುವಿನ ಜ್ಞಾನ ಬಂದಾಗ ಆ ಜ್ಞಾನ ಪ್ರಾಮಾಣ್ಯ ವಿಷಯದಲ್ಲಿ ಸಂಶಯ ಎಂಬತಕ್ಕಂಥದ್ದು ಇಲ್ಲ. ಯಾಕಿಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ, ಒಂದು ಮಡಿಕೆ ಕಂಡಿದೆ. ಆ ಮಡಿಕೆಯಲ್ಲಿ ಇದು ಮಡಿಕೆ ಅಂತ ತೀರ್ಮಾನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಧರ್ಮ ಯಾವುದು? ಪೃಥು ಬುದ್ಧನೋದರತ್ವ ಅಂತ ಹೇಳ್ತಾರೆ. ಅಂದರೆ ಕೆಳಗಡೆ ಆ ಮಡಿಕೆ ಘಟ ಕೆಳಗಡೆ ಇಡಲಿಕ್ಕೆ ಬೇಕಾಗಿರ್ತಕ್ಕಂಥ ತಳ, ಅದಾದ ಮೇಲೆ ಅದಕ್ಕೆ ಕುಂಭ ಆಕಾರದ, ಇದೆಲ್ಲವೂ ಕೂಡ ಮಡಿಕೆ ಘಟ ಅಂತ ತೀರ್ಮಾನ ಮಾಡಲಿಕ್ಕೆ ಇರತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಧರ್ಮಗಳು. ಅದೆಲ್ಲವೂ ಕೂಡ ನಮಗೆ ಚೆನ್ನಾಗಿ ಕಂಡು ಬರ್ತಾ ಇದೆ. ಹತ್ತಿರದಲ್ಲಿರುವಂತಹ ಪದಾರ್ಥವನ್ನು ನೋಡಿದಾಗ ಆ ಪದಾರ್ಥವು ಘಟವೇ ಆಗಿದೆ ಅಂತ ತೀರ್ಮಾನ ಮಾಡಲಿಕ್ಕೆ, ಅಥವಾ ಆ ಜ್ಞಾನವು ಪ್ರಮಾಣ ಅಂತ ತೀರ್ಮಾನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಪೃಥುಬುದ್ಧೋದರತ್ವ ಎಂಬತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇರೋದರಿಂದಾಗಿ ಅಲ್ಲಿ ಅರ್ಥ ಸಂಶಯ ಎಂಬತಕ್ಕಂಥದ್ದಿಲ್ಲ. ಇದು ಘಟ ಹೌದೋ ಅಲ್ಲವೋ ಎಂಬತಕ್ಕಂತಹ ಸಂಶಯ ಇಲ್ಲ. ಈ ವಸ್ತುವಿನಲ್ಲಿ ಸಂಶಯ ಇಲ್ಲ ಅಂತಾದರೆ ಜ್ಞಾನದಲ್ಲಿ ಸಂಶಯ ಬರಲ್ಲ. ಯಾವಾಗಲೂ ಜ್ಞಾನವು ಪ್ರಮಾಣ ಹೌದೋ ಅಲ್ಲೋ ಅಂತ ಸಂಶಯ ಯಾವಾಗ ಬರುತ್ತೆ? ವಸ್ತು ಹೌದೋ ಅಲ್ಲೋ ಅಂತ ಸಂಶಯ ಬಂದರೆ ಆವಾಗ ಜ್ಞಾನವು ಪ್ರಮಾಣ ಹೌದೋ ಅಲ್ಲೋ ಅಂತ ಸಂಶಯ ಬರುತ್ತೆ. ಹತ್ತಿರದಲ್ಲಿರುವಂತಹ ವಸ್ತುವನ್ನು ನೋಡಿದಾಗ ಇದು ಘಟ ಹೌದೋ ಅಲ್ಲೋ ಅಂತ ಸಂಶಯ ಬರದೇ ಇರೋದ್ರಿಂದ ಘಟಜ್ಞಾನ ಬಂದಾಗ ಘಟಜ್ಞಾನವು ಪ್ರಮಾಣ ಹೌದೋ ಅಲ್ಲೋ ಅಂತ ಸಂಶಯ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯನ್ಮೂಲಃ ಜ್ಞಾನಮಾನತ್ವ ಸಂದೇಹ. ಅರ್ಥದಲ್ಲಿ ಸಂದೇಹ ಇದೆ ಅಂತಾದರೆ ಆವಾಗ ಜ್ಞಾನವು ಪ್ರಮಾಣ ಹೌದೋ ಅಲ್ಲವೋ ಅಂತ ಸಂದೇಹ ಬರುತ್ತೆ. ದೂರದಲ್ಲಿರುವಂತಹ ವಸ್ತುವನ್ನು ನೋಡ್ತೇವೆ, ನೀರು ಅಂತ ಜ್ಞಾನ ಬಂತು, ಇದಂ ಜಲಂ ಜ್ಞಾನ ಬಂತು. ಆದರೆ ನಮಗೆ ಈ ಜಲ ಹೌದೋ ಅಲ್ಲೋ ಅಂತ ಸಂಶಯ ಬಂದರೆ ಆವಾಗ ಇದಂ ಜಲಂ ಬಂದಿರುವಂಥ ಜ್ಞಾನ ಇದೆಯಲ್ಲ, ಇದು ಪ್ರಮಾಣ ಹೌದೋ ಅಲ್ಲೋ ಅಂತ ಸಂಶಯ ಬರುತ್ತೆ. ಇದು ನೀರು ಜ್ಞಾನ ಬಂತು, ನೀರು ಜ್ಞಾನ ಬಂದಾಗ ಅದು ನೀರಾಗಿದೆಯೋ ಇಲ್ಲೋ ಅಂತ ಸಂದೇಹ ಬಂದಿದೆ ಅಂತಾದರೆ ಆವಾಗ ಬಂದ ಜ್ಞಾನವು ಪ್ರಮಾಣ ಹೌದೋ ಅಲ್ಲೋ ಅಂತ ಸಂಶಯ ಬರುತ್ತೆ. ಹಾಗಾದರೆ ಜ್ಞಾನದಲ್ಲಿ ಪ್ರಮಾಣದ ಸಂಶಯ ಬರಲಿಕ್ಕೆ ಅರ್ಥದಲ್ಲಿ ಸಂಶಯ ಎಂಬತಕ್ಕಂಥದ್ದು ಕಾರಣ. ಹತ್ತಿರದಲ್ಲಿರುವಂತಹ ವಸ್ತುವಿನ ಜ್ಞಾನ ಬಂದಾಗ ಅರ್ಥದಲ್ಲಿ ಸಂಶಯ ಇಲ್ಲ. ಯಾವಾಗ ಅದರಲ್ಲಿರ್ತಕ್ಕಂತಹ ಧರ್ಮಗಳೆಲ್ಲ ಸ್ಪಷ್ಟವಾಗಿ ಕಂಡುಬರ್ತಾ ಇದೆಯೋ, ಸ್ಪಷ್ಟವಾಗಿ ಧರ್ಮಗಳು ಕಂಡು ಬಂದಾಗ ವಸ್ತು ಹೌದೋ ಅಲ್ವೋ ಅಂತ ಸಂದೇಹ ಬರುತ್ತಾ? ಬರಲ್ಲ. ವಸ್ತುವಿನಲ್ಲಿ ಇದು ವಸ್ತು ಹೌದೋ ಅಲ್ಲೋ ಅಂತ ಸಂದೇಹ ಬರಲಿಲ್ಲ ಅಂತಾದರೆ ಆ ವಸ್ತುವನ್ನು ವಿಷಯೀಕರಿಸ್ತಕ್ಕಂತಹ ಜ್ಞಾನದಲ್ಲಿ ಪ್ರಮಾಣ ಹೌದೋ ಅಲ್ಲೋ ಅಂತ ಸಂಶಯ ಬರಲ್ಲ. ವಸ್ತುವಿನಲ್ಲಿ ಸಂಶಯ ಇದ್ದರೆ ಜ್ಞಾನದಲ್ಲಿ ಸಂಶಯ ಎಂಬತಕ್ಕಂಥದ್ದು ಬರುತ್ತೆ. ವಸ್ತು ಇದೇ ಖಚಿತವಾಗಿದೆ ಅಂತ ನಮಗೆ ಜ್ಞಾನ ಬಂದಿದೆ ಅಂತಾದರೆ ಆಗ ಜ್ಞಾನದಲ್ಲಿ ಸಂದೇಹ ಎಂಬತಕ್ಕಂಥದ್ದು, ಪ್ರಾಮಾಣ್ಯ ಸಂದೇಹ ಎಂಬತಕ್ಕಂಥದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸಮೀಪಸ್ಥ ಘಟಾದಿ ಘಟಪಟಾದ್ಯರ್ಥೇಶು, ಹತ್ತಿರದಲ್ಲಿರುವಂತಹ ಘಟ ಪಟ ಮೊದಲಾಗಿರ್ತಕ್ಕಂತಹ ವಸ್ತುಗಳಲ್ಲಿ ಪೃಥು ಬುದ್ಧನೋದರತ್ವಾದೇಹೇ ಅಂತ. ಪೃಥು ಬುದ್ಧನೋದರತ್ವ, ತಳ, ಕೂತ್ಕೊಳ್ಳಿಕ್ಕೆ ಬೇಕಾದ ತಳ, ಅನಂತರದಲ್ಲಿ ಅದು ಕುಂಭಾಕಾರವಾಗಿರ್ತಕ್ಕಂಥದ್ದು. ಇಂತಹ ವಿಶೇಷಸ್ಯ ಅಸಾಧಾರಣವಾಗಿರ್ತಕ್ಕಂತಹ ಧರ್ಮದ ಪ್ರದರ್ಶನಾತ್, ತಿಳಿವಳಿಕೆ ಇರುವುದರಿಂದ, ತಿಳಿದು ಬರ್ತಾ ಇರುವುದರಿಂದ, ಕಥಂ ಹೇಗೆ, ಸಂಶಯ ಸಂಶಯವು ಬರುತ್ತದೆ. ಯನ್ಮೂಲಃ ಯಾವ ಕಂಡುಬರುವಂತಹ ಅರ್ಥದಲ್ಲಿ ಸಂಶಯ ಇದ್ದರೆ ಜ್ಞಾನಮಾನತ್ವ ಸಂದೇಹ,
ಜ್ಞಾನವು ಪ್ರಮಾಣವೋ ಅಪ್ರಮಾಣವೋ ಎಂಬತಕ್ಕಂಥ ಸಂದೇಹವು ತೇ ನಿನಗೆ ಭವಿಷ್ಯತಿ ಬರುತ್ತದೆ. ಸಮೀಪಸ್ಥ ಘಟಪಟಾದ್ಯರ್ಥೇಷು ಹತ್ತಿರದಲ್ಲಿರುವಂತಹ ಘಟ ಪಟ ಮೊದಲಾದ ಪದಾರ್ಥಗಳಲ್ಲಿ ಪೃಥುಬುದ್ಧೋದರತ್ವಾದೇಹೇ ವಿಶೇಷಸ್ಯ ಘಟದಲ್ಲಿರುವಂತಹ ಪೃಥುಬುದ್ಧೋದರತ್ವ ಎಂಬತಕ್ಕಂಥದ್ದು, ಪಟದಲ್ಲಿ ಆತಾನ ವಿತಾನ ವಿಶಿಷ್ಟವಾದ ತಂತು ಸಂಯೋಗ ಎಂಬತಕ್ಕಂಥದ್ದು ಸ್ಪಷ್ಟವಾಗಿ ಅಸಾಧಾರಣ ಧರ್ಮವು ಪ್ರದರ್ಶನಾತ್ ತಿಳಿದು ಬರ್ತಾ ಇರುವುದರಿಂದ ಸಂಶಯವು ಕಥಂ ಬರಲಿಕ್ಕೆ ಹೇಗೆ ಸಾಧ್ಯ? ಯನ್ಮೂಲಃ ಅರ್ಥದಲ್ಲಿ ಸಂಶಯ ಎಂಬತಕ್ಕಂಥದ್ದು ಇದೆ ಅಂತಾದರೆ ಜ್ಞಾನಮಾನತ್ವ ಸಂದೇಹ, ಜ್ಞಾನವು ಪ್ರಮಾಣವೋ ಅಪ್ರಮಾಣವೋ ಎಂಬತಕ್ಕಂಥ ಸಂಶಯವು ತೇ ನಿನಗೆ ಭವಿಷ್ಯತಿ ಬರುತ್ತದೆ. ಸಮೀಪಸ್ಥ ಘಟಾದಿಜ್ಞಾನ ಪ್ರಾಮಾಣ್ಯೆ ಸಂಶಯ ನಾನುಭವಿಕ ಇತ್ಯುಕ್ತಂ ತತ್ಕುತಃ. ಹತ್ತಿರದಲ್ಲಿರುವಂತಹ ವಸ್ತುವಿನ ಜ್ಞಾನ ಬಂದಾಗ ಆ ಜ್ಞಾನದ ಪ್ರಾಮಾಣ್ಯದಲ್ಲಿ ಸಂಶಯ ಎಂಬತಕ್ಕಂಥದ್ದು ಅನುಭವ ವಿರುದ್ಧ ಅಂತ ಹೇಳಿದರು. ತತ್ಕುತಃ ಹತ್ತಿರದಲ್ಲಿರುವ ವಸ್ತುವಿನ ಜ್ಞಾನ ಬಂದಾಗ ಅದರ ಪ್ರಾಮಾಣ್ಯದ ಸಂಶಯವು ಅನಾನುಭವಿಕ ಅನುಭವ ವಿರುದ್ಧ. ಯಾಕೆ? ಅದಕ್ಕೆ ಕಾರಣ ಹೇಳ್ತಾರೆ ಪೃಥು ಇತಿ ಘಟತ್ವಾದೇಹೇ ನಿರ್ಣಾಯಕ ಯಹ, ಇದು ಘಟವೇ ಆಗಿದೆ ಅಂತ ನಿರ್ಣಯ ಮಾಡಲಿಕ್ಕೆ ಯಾವುದು ಕಾರಣ? ವಿಶೇಷ ಧರ್ಮ. ಯಾವುದದು? ಪೃಥುಬುದ್ಧೋದರತ್ವಾದಿಕ ಪೃಥುಬುದ್ಧೋದರಕತ್ವಾದಿ ತಸ್ಯ ವಿಶೇಷಸ್ಯ. ಘಟವನ್ನು ನಿರ್ಣಯ ಮಾಡಲಿಕ್ಕೆ ಇರತಕ್ಕಂಥ ಧರ್ಮ, ವಿಶೇಷ ಧರ್ಮ ಯಾವುದು? ಪೃಥುಬುದ್ಧೋದರಕತ್ವ. ಅದು ಕುಂಭಾಕಾರದಲ್ಲಿ ಇದೆ ಎಂಬತಕ್ಕಂಥದ್ದು. ಈ ಧರ್ಮ ಎಂಬತಕ್ಕಂಥದ್ದು ವಿಶೇಷ ಅಂತಂದರೆ ಅಸಾಧಾರಣ ಧರ್ಮ. ಅದೇನಾಗಿದೆ? ಇದು ಘಟ ಎಂಬುದಾಗಿ ನಿರ್ಣಯ ಮಾಡಲಿಕ್ಕೆ ಅದು ಕಾರಣವಾಗಿದೆ, ಸಹಕಾರಿಯಾಗಿದೆ. ಆದ್ದರಿಂದ ಆ ಪೃಥುಬುದ್ಧೋದರತ್ವ ಕಂಡು ಬರ್ತಾ ಇದೆ ಅಂತಾದರೆ ಆಗ ಘಟ ಹೌದೋ ಅಲ್ಲೋ ಅಂತ ಸಂಶಯ ಬರೋದಿಲ್ಲ. ಯನ್ಮೂಲಃ ಯಹ ಅರ್ಥ ಸಂಶಯ ಮೂಲಂ ಕಾರಣಂ ಯಸ್ಯ ಸಹ. ಈ ಜ್ಞಾನದಲ್ಲಿ ಸಂಶಯ ಬರಬೇಕು ಅಂತಂದರೆ ಯನ್ಮೂಲಃ, ಅರ್ಥದಲ್ಲಿ ಸಂಶಯ ಇದ್ದರೆ ಅದೇ ಮೂಲ. ಯಹ ಯತ್ ಅಂತಂದರೆ ಅರ್ಥ ಸಂಶಯ ಅಂತ ಅರ್ಥ. ಅದೇ ಮೂಲ, ಕಾರಣವಾಗಿರ್ತಕ್ಕಂಥದ್ದು ಯಾವುದು? ಜ್ಞಾನ ಸಂಶಯ ಎಂಬತಕ್ಕಂಥ. ಜ್ಞಾನದಲ್ಲಿ ಪ್ರಾಮಾಣ್ಯ ಸಂಶಯ ಬರಬೇಕು ಅಂತಂದರೆ ಅರ್ಥದಲ್ಲಿ ಸಂಶಯ ಎಂಬತಕ್ಕಂಥದ್ದು ಇರಬೇಕು. ಇದು ನೀರು ಹೌದೋ ಅಲ್ಲೋ ಒಂದು ಸಂಶಯ ಬಂದಿದ್ದರೆ ನೀರು ಎಂಬುವಂಥ ಜ್ಞಾನ ಪ್ರಮಾಣ ಹೌದೋ ಅಲ್ಲೋ ಒಂದು ಸಂಶಯ ಬರುತ್ತೆ. ಇದು ನೀರು ಎಂಬತಕ್ಕಂಥದ್ದು ಖಚಿತವಾಗಿ ನಮಗೆ ತಿಳಿದಿದೆ ಅಂತಾದರೆ ಆಗ ಆ ಜ್ಞಾನವು ಪ್ರಮಾಣ ಹೌದೋ ಅಲ್ಲವೋ ಎಂಬುದಾಗಿ ಸಂಶಯ ಬರಲ್ಲ. ಅದರಿಂದ ಯನ್ಮೂಲಃ ಅಂತ ಅದಕ್ಕೆ ಅರ್ಥ ಬರೀತಾರೆ. ಯಹ ಅಂದರೆ ಅರ್ಥ ಸಂಶಯ, ಅರ್ಥ ಸಂಶಯವೇ ಮೂಲಂ ಅಂದರೆ ಕಾರಣ. ಯಸ್ಯ ಅಂತಂದರೆ ಜ್ಞಾನದ ಪ್ರಾಮಾಣ್ಯ ಸಂಶಯಕ್ಕೆ. ಪೃಥುಬುದ್ಧೋದರಕಾರತ್ವಾಖ್ಯ ವಿಶೇಷ ದರ್ಶನೇನ ಪುರೋವರ್ತಿನಿ ಘಟತ್ವವತ್ವಸ್ಯಾಪಿ ನಿರ್ಣೀತತ್ವಾತ್. ಯಾವ ಎದುರುಗಡೆ ಇರತಕ್ಕಂಥ ಪದಾರ್ಥದಲ್ಲಿ ಪೃಥುಬುದ್ಧೋದರತ್ವ ಎಂಬತಕ್ಕಂಥದ್ದು ಇದೆಯೋ ಆಗ ಇದರಲ್ಲಿ ಘಟತ್ವ ಇದೆ ಎಂಬುದಾಗಿ ನಿರ್ಣಯ ಆಗಿರುತ್ತೆ. ಪೃಥುಬುದ್ಧೋದರಕಾರತ್ವಾಖ್ಯ ವಿಶೇಷ ದರ್ಶನೇನ ಅಸಾಧಾರಣ ಧರ್ಮ ಕಂಡು ಬರ್ತಾ ಇರೋದರಿಂದ ಪುರೋವರ್ತಿನಿ ಎದುರುಗಡೆ ಇರತಕ್ಕಂತಹ ಪದಾರ್ಥದಲ್ಲಿ ಘಟತ್ವವತ್ವಸ್ಯಾಪಿ ಅಲ್ಲಿ ಘಟತ್ವ ಇದೆ ಎಂಬತಕ್ಕಂಥದ್ದು ನಿರ್ಣೀತವಾಗಿದೆ. ತನ್ನಿರ್ಣಯ ಏವ ಘಟದಲ್ಲಿ ಘಟತ್ವ ಇದೆ ಎಂಬತಕ್ಕಂಥ ನಿರ್ಣಯ ಇದೆಯಲ್ಲ, ಈ ಜ್ಞಾನವು ಪ್ರಮಾಣ ಎಂಬತಕ್ಕೆ ಅದೇ ಕಾರಣ ಆಗಿದೆ. ತನ್ನಿರ್ಣಯೇವ ಪ್ರಾಮಾಣ್ಯಕೋಟೆ ವಿಶೇಷ ದರ್ಶನಂ. ಇದು ಪ್ರಮಾಣ ಅಂತ ತೀರ್ಮಾನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಹಕಾರಿ ಯಾವುದು? ಘಟದಲ್ಲಿ ಘಟತ್ವ ಇದೆ ಎಂಬತಕ್ಕಂಥದ್ದು ಈ ವಿಶೇಷ ದರ್ಶನ. ಅದು ಈ ಜ್ಞಾನವು ಪ್ರಮಾಣ ಅಂತ ಅದು ತೀರ್ಮಾನ ಮಾಡಿಕೊಡುತ್ತೆ. ಆದ್ದರಿಂದ ಕಥಂ ಪ್ರಾಮಾಣ್ಯ ಸಂಶಯ, ಪ್ರಾಮಾಣ್ಯ ಸಂಶಯ ಬರಲಿಕ್ಕೆ ಹೇಗೆ ಸಾಧ್ಯ? ನಹಿ ವಿಶೇಷ ದರ್ಶನೆ ಸತಿ ಸಂಶಯ ಇತಿ ಭಾವ. ಎಲ್ಲಿ ನಮಗೆ ಅಸಾಧಾರಣ ಧರ್ಮಜ್ಞಾನ ಬಂದಿದೆಯೋ ಅಲ್ಲಿ ಸಂಶಯ ಬರೋದಿಲ್ಲ ಅಂತರ್ಥ. ವಿಶೇಷ ದರ್ಶನೆ ಸತಿ ಅಸಾಧಾರಣ ಧರ್ಮಜ್ಞಾನ ಬಂದಿದೆ ಅಂತಾದರೆ ಸಂಶಯ ನಹಿ, ಸಂಶಯ ಇಲ್ಲ. ಎದುರುಗಡೆ ಇರುವಂತಹ ಎತ್ತರವಾದ ವಸ್ತುವನ್ನು ನೋಡಿದಾಗ ನಮಗೆ ಸ್ಥಾಣುವೋ ಪುರುಷನೋ ಒಂದು ಸಂಶಯ ಬಂತು. ಆದರೆ
ನಮಗೆ ಪುರುಷ ಅಂತ ನಿರ್ಣಯ ಮಾಡಲಿಕ್ಕೆ ತಲೆ ಕೈ ಕಾಲು ಎಲ್ಲ ಸ್ಪಷ್ಟವಾಗಿ ಕಾಣ್ತು ಅಂತಂದರೆ ಅವಾಗೇನಾಗುತ್ತೆ? ಸಂಶಯ ಬರಲ್ಲ. ನಮಗೆ ತಲೆ ಕೈ ಕಾಲುಗಳು ಸ್ಪಷ್ಟವಾಗಿ ಕಂಡಿಲ್ಲ ಅಂತಂದರೆ ಸ್ಥಾಣುರ್ವ ಪುರುಷೋವ ಅಂತ ಸಂಶಯ ಬರುತ್ತೆ. ತಲೆ ಕೈ ಕಾಲುಗಳೆಲ್ಲ ಸ್ಪಷ್ಟವಾಗಿ ಕಂಡಿದೆ ಅಂತಾದರೆ ಆಗ ಸಂಶಯ ಬರಲ್ಲ. ಹಾಗಾದರೆ ವಿಶೇಷ ದರ್ಶನ, ಅಸಾಧಾರಣ ಧರ್ಮಜ್ಞಾನ ಇದೆ ಅಂತಾದರೆ ಸಂಶಯ ಬರಲಿಕ್ಕೆ ಸಾಧ್ಯ ಇಲ್ಲ. ಯಥಾ ಪ್ರಾಮಾಣ್ಯಾನುಮಾನಾತ್ ಪ್ರಾಮಾಣ್ಯಸ್ಯ ವಿನಿರ್ಣಯಃ ತಥಾ ಘಟತ್ವ ಪ್ರತ್ಯಕ್ಷಾತ್ ಘಟತ್ವಸ್ಯಾಪಿ ನಿರ್ಣಯಃ. ಅವರು ಹೇಳ್ತಾರೆ, ಪ್ರಾಮಾಣ್ಯವನ್ನು ಸಾಧಿಸುವಂತಹ ಅನುಮಾನದಿಂದ ಜ್ಞಾನದಲ್ಲಿ ಪ್ರಾಮಾಣ್ಯ ಇದೆ ಎಂಬುದಾಗಿ ನಿಶ್ಚಯ ಆಗುತ್ತೆ ಅಂತ. ತಾರ್ಕಿಕರೇನು ಹೇಳ್ತಾರೆ? ಪ್ರಾಮಾಣ್ಯವನ್ನು ಸಾಧಿಸುವಂತಹ ಅನುಮಾನದಿಂದ ಘಟದಲ್ಲಿ ಘಟತ್ವ ಎಂಬತಕ್ಕಂಥದ್ದು ಇದೆ ಎಂಬುದಾಗಿ ನಮಗೆ ನಿರ್ಣಯ ಆದಾಗ ಅಯಂಘಟ ಎಂಬತಕ್ಕಂಥ ಜ್ಞಾನ ಪ್ರಮಾಣ ಎಂಬುದಾಗಿ ನಿಶ್ಚಯ ಆಗುತ್ತೆ. ಘಟದಲ್ಲಿ ಸಮರ್ಥ ಪ್ರವೃತ್ತಿ ಜನಕತ್ವ ಎಂಬತಕ್ಕಂಥದ್ದಿದೆ ಅಂತಾದರೆ ಆವಾಗ ಅಯಂಘಟ ಎಂಬತಕ್ಕಂಥ ಜ್ಞಾನ ಪ್ರಮಾಣ ಆಗಿದೆ ಅಂತ ಅವ್ರು ಹೇಳ್ತಾರೆ. ಹೇಗೋ ಹಾಗೆ ಘಟದಲ್ಲಿ ಘಟತ್ವ ಇದೆ ಎಂಬತಕ್ಕಂತಹ ಪ್ರತ್ಯಕ್ಷ ಅಂದರೆ ಜ್ಞಾನ ಬಂದಿದೆ ಅಂತಾದರೆ ಆಗಲೂ ಕೂಡ ಏನಾಗುತ್ತೆ? ಆ ಜ್ಞಾನ ಎಂಬತಕ್ಕಂಥದ್ದು ಪ್ರಮಾಣ ಅಂತಾಗುತ್ತೆ. ಹೇಗೆ ಈ ಸಮರ್ಥ ಪ್ರವೃತ್ತಿ ಜನಕತ್ವ ಎಂಬತಕ್ಕಂತಹ ಧರ್ಮ ಇರೋದರಿಂದಾಗಿ ಆ ವಸ್ತುವೇ ಆಗಿದೆ, ನೀರು ನೀರೇ ಆಗಿದೆ, ಘಟವೇ ಆಗಿದೆ ಅಂತ ನಿರ್ಣಯ ಮಾಡೋದರಿಂದಾಗಿ ಆ ಜ್ಞಾನ ಪ್ರಮಾಣ ಅಂತ ಹೇಳಲಿಕ್ಕೆ ಬರುತ್ತೋ ಹಾಗೆ ಪ್ರತ್ಯಕ್ಷದಿಂದ ನಮಗೆ ಹತ್ತಿರದಲ್ಲಿರ್ತಕ್ಕಂಥ ವಸ್ತುವಿನ ಜ್ಞಾನ ಬಂದಾಗ ಆ ವಸ್ತುವಿನಲ್ಲಿ ಇರಬೇಕಾದಂಥ ಧರ್ಮ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಆದ್ದರಿಂದ ವಸ್ತುವಿನಲ್ಲಿ ಸಂಶಯ ಇಲ್ಲ. ವಸ್ತುವಿನಲ್ಲಿ ಸಂಶಯ ಇಲ್ಲ ಅಂತಾದರೆ ಆಗ ಜ್ಞಾನವೂ ಕೂಡ ಪ್ರಮಾಣ ಅಂತವೇ ಆಗಿರುತ್ತೆ. ಯಥಾ ಯಾವ ರೀತಿಯಲ್ಲಿ ಪ್ರಾಮಾಣ್ಯ ಅನುಮಾನಾತ್ ಪ್ರಾಮಾಣ್ಯ ಸಾಧಕವಾದ ಅನುಮಾನದಿಂದ ಸಮರ್ಥ ಪ್ರವೃತ್ತಿಜನಕವಾಗಿದೆ ಎಂಬತಕ್ಕಂತಹ ಯುಕ್ತಿಯಿಂದ ಪ್ರಾಮಾಣ್ಯದ ನಿರ್ಣಯ ಆಗುತ್ತೆ ಎಂಬುದಾಗಿ ತಾರ್ಕಿಕರು ಹೇಳ್ತಾರೋ, ನಿರ್ಣಯ ಭವತಿ ನಿರ್ಣಯ ಆಗುತ್ತೆ ಅಂತ ಹೇಳ್ತೀರೋ, ತಥಾ ಅದೇ ರೀತಿಯಲ್ಲಿ ಘಟತ್ವ ಪ್ರತ್ಯಕ್ಷಾತ್ ಘಟದಲ್ಲಿ ಘಟತ್ವ ಎಂಬತಕ್ಕಂತಹ ಧರ್ಮ ಇದೆ ಎಂಬತಕ್ಕಂಥ ಪ್ರತ್ಯಕ್ಷದಿಂದ ಘಟತ್ವದ ನಿರ್ಣಯ ಅಪಿ ಘಟತ್ವವು ಘಟದಲ್ಲಿ ಇದೆ ಎಂಬತಕ್ಕಂತಹ ನಿಶ್ಚಯವು ಭವತಿ ಆಗುತ್ತದೆ. ಆದ್ದರಿಂದ ಸಂಶಯ ಎಂಬತಕ್ಕಂಥದ್ದು ಬರೋದಿಲ್ಲ. ಯಥಾ ಯಾವ ರೀತಿಯಲ್ಲಿ ಪ್ರಾಮಾಣ್ಯ ಅನುಮಾನಾತ್ ಪ್ರಾಮಾಣ್ಯ ಸಾಧಕವಾದ ಅನುಮಾನದಿಂದ ಸಮರ್ಥ ಪ್ರವೃತ್ತಿಜನಕವಾಗಿದೆ ಎಂಬತಕ್ಕಂತಹ ಯುಕ್ತಿಯಿಂದ ಪ್ರಾಮಾಣ್ಯದ ನಿರ್ಣಯವು ಭವತಿ ಆಗುತ್ತದೋ ತಥಾ ಹಾಗೆಯೇ ಘಟತ್ವ ಪ್ರತ್ಯಕ್ಷಾತ್ ಘಟದಲ್ಲಿ ಘಟತ್ವ ಎಂಬತಕ್ಕಂತಹ ಧರ್ಮ ಇದೆ ಎಂಬುದಾಗಿ ಪ್ರತ್ಯಕ್ಷದಿಂದಲೂ ಕೂಡ ಘಟದಲ್ಲಿ ಘಟತ್ವ ಇದೆ ಎಂಬತಕ್ಕಂತಹ ಅರ್ಥದ ನಿಶ್ಚಯವೂ ಕೂಡ ಭವತಿ ಆಗುತ್ತದೆ. ಘಟತ್ವ ಪ್ರಾಪಕ ವಿಶೇಷ ದರ್ಶನಾತ್ ಘಟತ್ವ ನಿರ್ಣಯ ಮುಕ್ತ ಪ್ರಕಾರಾಂತರೇಣಾಪಿ ತನ್ನಿರ್ಣಯಂ ಉಪಪಾದಯತಿ ಯಥಾ ಇತಿ ಅಂತ. ಘಟದಲ್ಲಿ ಘಟತ್ವ ಇದೆ ಎಂಬತಕ್ಕಂತಹ ಪೃಥುಬುದ್ನೋದರತ್ವ ಎಂಬತಕ್ಕಂತಹ ವಿಶೇಷ ಧರ್ಮ ಎಂಬತಕ್ಕಂಥದ್ದು ಕಂಡು ಬಂದದ್ರಿಂದ ಘಟತ್ವ ಎಂಬತಕ್ಕಂಥದ್ದು ಅದು ಘಟವೇ ಆಗಿದೆ ಎಂಬುದಾಗಿ ಘಟತ್ವ ನಿರ್ಣಯ ಮುಕ್ತ ಘಟವೇ ಆಗಿದೆ ಎಂಬತಕ್ಕಂತಹ ಅಲ್ಲಿ ಇರುವ ಧರ್ಮದ ನಿಶ್ಚಯ ಆಗುತ್ತೆ ಎಂಬುದಾಗಿ ಹೇಳಿ ಪ್ರಕಾರಾಂತರೇಣಾಪಿ ಇನ್ನೊಂದು ರೀತಿಯಿಂದಲೂ ಕೂಡ ತನ್ನಿರ್ಣಯಂ ಘಟವು ಘಟವೇ ಆಗಿದೆ ಎಂಬತಕ್ಕಂಥ ನಿರ್ಣಯವನ್ನು ಉಪಪಾದನೆ ಮಾಡ್ತಾ ಇದ್ದಾರೆ ಅಂತ. ಘಟತ್ವ ಪ್ರಾಪಕ ವಿಶೇಷ ದರ್ಶನಾತ್ ಘಟತ್ವ ಎಂಬುದಾಗಿ ನಿರ್ಣಯ ಮಾಡಲಿಕ್ಕೆ ಬೇಕಾದ ಋತುಬುದ್ನೋದರತ್ವಾದಿ ರೂಪ ಅಸಾಧಾರಣ ಧರ್ಮ ಇರುವುದರಿಂದ ಘಟತ್ವ ನಿರ್ಣಯ ಮುಕ್ತ ಎದುರುಗಡೆ ಇರತಕ್ಕಂತಹ ಪದಾರ್ಥ ಘಟ ಆಗಿದೆ ಎಂಬತಕ್ಕಂಥದ್ದನ್ನು ಹೇಳಿ ಇನ್ನೊಂದು ರೀತಿಯಿಂದಲೂ ಕೂಡ ತನ್ನಿರ್ಣಯಂ ಉಪಪಾದಯತಿ ಅಂತ ಅದು ಘಟ ಆಗಿದೆ ಎಂಬತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ.
ಶಂಕಾಧಾನಂ ಯಥಾ ತತ್ರ ಮೂಲದಾರ್ಢ್ಯಾನ್ನತೆ ಮತೆ ತಥಾ ನಿರ್ದೋಷಾಕ್ಷಜನ್ಯ ಜ್ಞಾನದಾರ್ಢ್ಯಾದಿಹಾಪಿನ. ಹೇಗೆ ಅನುಮಾನ ಇದೆ ಅಂತಂದರೆ ಅನುಮಾನಕ್ಕೆ ಮೂಲವಾಗಿರ್ತಕ್ಕಂಥದ್ದು ವ್ಯಾಪ್ತಿ. ವ್ಯಾಪ್ತಿ ಎಂಬತಕ್ಕಂಥದ್ದು ನಿಶ್ಚಯವಾಗಿರೋದ್ರಿಂದಾಗಿ ಅಲ್ಲಿ ಅನುಮಿತಿ ಎಂಬತಕ್ಕಂಥದ್ದು ಪ್ರಮಾಣ ಅಂತ ಹೇಳ್ತಾರೆ. ಈ ಜ್ಞಾನವು ಪ್ರಮಾಣ. ಯಾಕೆ? ಅಲ್ಲಿ ಎಲ್ಲೆಲ್ಲಿ ಸಮರ್ಥ ಪ್ರವೃತ್ತಿ ಜನಕತ್ವ ಇರುತ್ತೋ ಅಲ್ಲಿ ಪ್ರಾಮಾಣ್ಯ ಇದೆ ಎಂಬುದಾಗಿ ವ್ಯಾಪ್ತಿ ಎಂಬತಕ್ಕಂಥದ್ದಿದೆ. ಈ ವ್ಯಾಪ್ತಿಯಿಂದ ಸಹಕೃತವಾಗಿರ್ತಕ್ಕಂತಹ ಅನುಮಾನ, ಅದರಿಂದ ಇದಂ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಎಂಬತಕ್ಕಂತಹ ಈ ಅನುಮಾನದಿಂದ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ ಅಂತ ನೀವು ಯಾವ ರೀತಿಯಲ್ಲಿ ಹೇಳ್ತೀರೋ ಹಾಗೆ ನಾವು ಕೂಡ ಸಮೀಪದಲ್ಲಿರ್ತಕ್ಕಂಥ ವಸ್ತುವಿನ ಜ್ಞಾನ ಬಂದಾಗ ಅಲ್ಲಿ ದೋಷಾದಿಗಳಿಲ್ಲ. ದೂರಸ್ತತ್ವ ದೋಷ ಇಲ್ಲ, ಇಂದ್ರಿಯದಲ್ಲೂ ಕೂಡ ದೋಷ ಇಲ್ಲ. ಆದ್ದರಿಂದ ಇಂದ್ರಿಯದ ಸನ್ನಿಕರ್ಷದಿಂದ ಈ ಜ್ಞಾನ ಎಂಬತಕ್ಕಂಥದ್ದು ಬಂದಿದೆ. ಆದ್ದರಿಂದಾಗಿ ಈ ವಸ್ತು ಆ ವಸ್ತುವೇ ಆಗಿದೆ. ಘಟ ಅಂತಂದರೆ ಘಟವೇ ಆಗಿದೆ. ಆದ್ದರಿಂದ ಅಲ್ಲಿಯೂ ಕೂಡ ಸಂಶಯ ಎಂಬತಕ್ಕಂಥದ್ದು ಬರೋದಿಲ್ಲ ಅಂತ ಹೇಳ್ತೇವೆ. ಹೇಗೆ ವ್ಯಾಪ್ತ್ಯಾದಿಗಳುಳ್ಳಂತಹ ಅನುಮಾನದಿಂದ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯವಾಗುತ್ತೆ ಅಂತ ಹೇಳ್ತೀರೋ ಹಾಗೆ ನಾವು ಕೂಡ ಸಮೀಪದಲ್ಲಿರ್ತಕ್ಕಂತಹ ವಸ್ತುವಿನ ಜ್ಞಾನ ಎಂಬತಕ್ಕಂಥದ್ದು ಬಂದಾಗ ಅಲ್ಲಿ ಇಂದ್ರಿಯ ಸನ್ನಿಕರ್ಷದಿಂದ ಜ್ಞಾನ ಬಂದಿರೋದ್ರಿಂದಾಗಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯವಾಗುತ್ತೆ ಅಂತ ಹೇಳ್ತೇವೆ. ಯಥಾ ಯಾವ ರೀತಿಯಲ್ಲಿ ತೇ ಮತೆ ನಿನ್ನ ಮತದಲ್ಲಿ ಮೂಲದಾರ್ಢ್ಯಾತ್ ಅನುಮಾನಕ್ಕೆ ಮೂಲವಾಗಿರ್ತಕ್ಕಂತಹ ವ್ಯಾಪ್ತಿ ನಿರ್ಣಯ ಆಗಿರುವುದರಿಂದ ತತ್ರ ಜ್ಞಾನ ಪ್ರಾಮಾಣ್ಯ ವಿಷಯದಲ್ಲಿ ಶಂಕಾಧಾನಂ ಸಂಶಯ ಎಂಬತಕ್ಕಂಥದ್ದು ನ ಇಲ್ಲವೋ ತಥಾ ಹಾಗೆಯೇ ಇಹಾಪಿ ಹತ್ತಿರದಲ್ಲಿರ್ತಕ್ಕಂತಹ ವಸ್ತುವಿನ ಬಗ್ಗೆಯೂ ಕೂಡ ನಿರ್ದೋಷಾಕ್ಷಜನ್ಯ ಜ್ಞಾನದಾರ್ಢ್ಯಾತ್ ದೋಷ ಇರದೇ ಇರತಕ್ಕಂತಹ ಇಂದ್ರಿಯಗಳಿಂದ ಬಂದಿರತಕ್ಕಂತಹ ಜ್ಞಾನದ ವಿಷಯದಲ್ಲಿ ನಿರ್ಣಯ ಎಂಬತಕ್ಕಂಥದ್ದಿರುವುದರಿಂದ ನ ಶಂಕಾಧಾನಂ ಸಂಶಯ ಎಂಬತಕ್ಕಂಥದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ಯಥಾ ಯಾವ ರೀತಿಯಲ್ಲಿ ತೇ ಮತೆ ನಿನ್ನ ಮತದಲ್ಲಿ ಮೂಲದಾರ್ಢ್ಯಾತ್ ಅನುಮಾನಕ್ಕೆ ಮೂಲವಾಗಿರ್ತಕ್ಕಂತಹ ವ್ಯಾಪ್ತಿಯಲ್ಲಿ ನಿಶ್ಚಯ ಎಂಬತಕ್ಕಂಥದ್ದಿರುವುದರಿಂದ ತತ್ರ ಆ ಜ್ಞಾನ ಪ್ರಾಮಾಣ್ಯ ವಿಷಯದಲ್ಲಿ ಶಂಕಾಧಾನಂ ಸಂದೇಹ ಎಂಬತಕ್ಕಂಥದ್ದು ನ ಇಲ್ಲವೋ ತಥಾ ಹಾಗೆಯೇ ಇಹಾಪಿ ಹತ್ತಿರದಲ್ಲಿರುವಂತಹ ವಸ್ತುವನ್ನು ನೋಡಿ ಬಂದಿರತಕ್ಕಂತಹ ಜ್ಞಾನದ ವಿಷಯದಲ್ಲಿಯೂ ಕೂಡ ನಿರ್ದೋಷಾಕ್ಷ ಜನ್ಯ ಜ್ಞಾನದಾರ್ಢ್ಯಾತ್ ದೋಷರಹಿತವಾಗಿರ್ತಕ್ಕಂತಹ ಇಂದ್ರಿಯದಿಂದ ಬಂದಿರತಕ್ಕಂತಹ ಜ್ಞಾನದಲ್ಲಿ ನಿಶ್ಚಯ ಎಂಬತಕ್ಕಂಥದ್ದಿರುವುದರಿಂದ ನ ಶಂಕಾಧಾನಂ ಸಂಶಯ ಎಂಬತಕ್ಕಂಥದ್ದು ಇಲ್ಲ. ಅನುಮಾನದಿಂದ ಪ್ರಮಾಣ ಅಂತ ಹೇಳಿದ ಮೇಲೆ ಅಲ್ಲಿ ಅವ್ರ ಮತ ಪ್ರಕಾರ ದೂರಸ್ತತ್ವ ದೋಷ ಇದ್ದಾಗ ಅಲ್ಲಿ ಪ್ರಾಮಾಣ್ಯ ಗೃಹೀತ ಆಗಿರಲ್ಲ. ಮತ್ತು ಸಮರ್ಥ ಪ್ರವೃತ್ತಿ ಜನಕ ಆಗಿದೆ ಅಂತಂದ್ರೇ ಪ್ರಾಮಾಣ್ಯ ಗ್ರಹಣ ಆಗೋದು ಅವ್ರು ಹೇಳೋದು. ಅದರಿಂದ ದೂರಸ್ಥವಾದ ವಸ್ತುವಿನಲ್ಲಿ ಪ್ರಾಮಾಣ್ಯ ಗೃಹೀತ ಆಗಿರಲ್ಲ, ಎಲ್ಲಿಯೂ ಪ್ರಾಮಾಣ್ಯ ಗೃಹೀತ ಆಗಿರಲ್ಲ. ತಾರ್ಕಿಕ ಮತ ಪ್ರಕಾರ ಯಾವ ಜ್ಞಾನದಲ್ಲಿಯೂ ಕೂಡ ಜ್ಞಾನ ಬಂದ ಕೂಡಲೇ ಇದಂ ಜ್ಞಾನಂ ಪ್ರಮಾಣ ಅಂತಾಗಲ್ಲ. ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರಾಮಾಣ್ಯಂ ಪರತಃ. ಅದರಿಂದ ಸಮರ್ಥ ಪ್ರವೃತ್ತಿ ಜನಕ ಆಗಿದೆ ಅಂತಾದರೆ ಆಗ ಮಾತ್ರ ಪ್ರಾಮಾಣ್ಯ ಅಂತಕ್ಕಂಥದ್ದು ಇರುತ್ತೆ. ಅನುಮಾನ ವ್ಯಾಪ್ತಿ ಇರೋದ್ರಿಂದ ಅದನ್ನೇ ಹೇಳಿದ್ದು. ಅದಕ್ಕೆ ಹೇಳಿದ್ದಿಲ್ಲಿ ಮೂಲದಾರ್ಢ್ಯಾತ್ ಅಂತ. ಅನುಮಾನಕ್ಕೆ ಮೂಲವಾಗಿರ್ತಕ್ಕಂಥ ವ್ಯಾಪ್ತಿ ನಿಶ್ಚಯ ಆಗಿದೆ. ಆದ್ದರಿಂದಾಗಿ ಆ ಅನುಮಾನನ ಪ್ರಮಾಣ ಅಂತ ಒಪ್ಪಲೇಬೇಕು. ಆ ಅನುಮಾನ ಪ್ರಮಾಣ ಇರೋದರಿಂದ ಈ ಜ್ಞಾನಕ್ಕೆ ಪ್ರಾಮಾಣ್ಯ ಅಂತಕ್ಕಂಥದ್ದು ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನಾವು ಹೇಳ್ತೇವೆ ದೋಷರಹಿತವಾಗಿರ್ತಕ್ಕಂತಹ ಇಂದ್ರಿಯಜನ್ಯವಾದ ಈ ಪ್ರತ್ಯಕ್ಷದಿಂದಲೇ ಪ್ರಾಮಾಣ್ಯ ಅಂತಕ್ಕಂಥದ್ದು ಅಲ್ಲಿ ಸಿದ್ಧವಾಗುತ್ತೆ ಅಂತ. ತತ್ರ ಪ್ರಾಮಾಣ್ಯ ಅನುಮಾನೇ ಅಂತರ್ಥ. ಪ್ರಮಾಣ ಎಂಬುದಾಗಿ ಸಾಧಿಸ್ತಕ್ಕಂಥ ಅನುಮಾನದಲ್ಲಿ ಅಂತರ್ಥ. ಮೂಲದಾರ್ಢ್ಯಾತ್ ಅಂದರೆ ಏನರ್ಥ? ಅನುಮಾನ ಮೂಲ ವ್ಯಾಪ್ತ್ಯಾದಿ ದಾರ್ಢ್ಯಾತ್. ಅನುಮಾನಕ್ಕೆ ಸಹಕಾರಿಯಾಗಿರ್ತಕ್ಕಂಥ ವ್ಯಾಪ್ತ್ಯಾದಿಗಳು ದೃಢ ನಿಶ್ಚಯವಾಗಿದೆ. ಹಾಗೆ ಇಹಾಪಿ ಘಟೇಪಿ ಅಯಂಘಟ ಜ್ಞಾನ ಬಂದಾಗ ಅಲ್ಲಿಯೂ ಕೂಡ ಶಂಕಾಧಾನಂನ ಸಂದೇಹ ಎಂಬತಕ್ಕಂಥದ್ದಿಲ್ಲ. ಸಾಕ್ಷಿಯು ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ ಅಂತ. ಶ್ರೀಕೃಷ್ಣಾರ್ಪಣವಸ್ತು.